ಏನಾದರೂ ಬರ್ತ್ಡೇ ಗೀಕ್ ಸ್ವೀಟ್ ಕೊಟ್ಟೋಳ ಅಂತ ಹಾಕು. ಕೂದಲು ಕಟ್ ಮಾಡಿಬಿಡ್ತೀನಿ, ಕೂದಲು ಕಟ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ದಿನ ತುಂಬ ಚೆನ್ನಾಗಿರಬೇಕು ಅಂತ ಡೇನ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಮನೆಗೆ ಹೊಸ ಗ್ಯಾಸ್ ಸ್ಟವ್ ತೊಗೊಂಡು ಬಂದಿದ್ದರು ನಮ್ಮಮ್ಮ. ಹಳೇದು ಇದೇ ಥರ ಇತ್ತು, ಬಟ್ ಅದೇನೋ ಓವರ್ ಹೀಟಾಗಿ ಹೊಡೆದೋಯ್ತು. ಇಟ್ ಮೀನ್ಸ್ ನಾಟ್ ಬ್ರ್ಯಾಂಡೆಡ್, ಯಾವ ಕಡೆಯಿಂದ ತೊಗೊಂಡಿದ್ದು. ಸೊ ಯೂಶ್ವಲಾಗಿ ಈ ಸತಿ ತೊಗೊಳ್ಬೇಕಾದ್ರೆ ಗ್ಯಾರಂಟಿ ಇದೆ ಅಂತಲೇ ಹೇಳಿದರು. ಸೊ ಹಾಗಾಗಿ ಅಮ್ಮ ತೊಗೊಂಡು ಬಂದಿದ್ದಾರೆ. ಸೊ ನೋಡೋಕ್ಕೂ ಕೂಡ ಚೆನ್ನಾಗಿತ್ತು. ಸೊ ಇವತ್ತೇ ಪೂಜೆ ಮಾಡಿ ಇಕ್ಕನ ಅಂತ ಹೇಳಿ ಅಮ್ಮ ಚೇಂಜ್ ಮಾಡಿಸಿದ್ರು. ಸೊ ಪೂಜೆನೂ ಕೂಡ ಇವತ್ತು ನಮ್ಮಪ್ಪ ಮಾಡಿದ್ರು. ಸೊ ಹಾಲು ಕುಸ್ಬೇಕಾದ್ರೆ ಏನೋ ಒಂಥರ ಸ್ಪೆಷಲ್ ಮೂಮೆಂಟ್ ಥರ ಫೀಲ್ ಆಗ್ತಾ ಇತ್ತು. ಮೋಸ್ಟ್ಲಿ ಎಲ್ಲರಿಗೂ ಕೂಡ ಹೀಗೆ ಫೀಲ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಪೂಜೆ ಎಲ್ಲಾದ್ಮೇಲೆ ನಾನು ಡೈರೆಕ್ಟ್ ಲ್ಯಾಬಿಗೆ ಎಂಟರ್ ಆದೆ. ಇವತ್ತು ನೇತನ್ ಬರ್ತಾಳೆ, ಸ್ವಲ್ಪ ಸ್ಪೆಷಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಇವತ್ತು ನೇತನ್ ಬರ್ಡೇನ, ಇವರಿಬ್ಬರು ಬರ್ಡೇನ. ಅವಳ ಮಾತ್ರ ಬೆಳ್ಳಗಾಯ್ತು, ಅವಳ ಮಾತ್ರ ಕರ್ರೆ ಐತೆ. ಸೊ ಎಲ್ಲರೂ ಕೂಡ ಸೇರ್ಕೊಂಡು ನೇತನ್ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರು. ಸೊ ಅಂತಿಂತು ಕೇಕ್ ಕೂಡ ಎಲ್ಲರೂ ಕೂಡ ತಿಂದಾಯಿತು. ಸೊ ಅದಾದಮೇಲೆ ಜಿಯೋ ಮಟ್ಟಲ್ಲಿ ಮತ್ತೆ ತರಕಾರಿಗಳನ್ನ ಬುಕ್ ಮಾಡಿ ತರಿಸ್ದು. ಸೊ ಆ್ಯಕ್ಚುಲಿ ಅದರಲ್ಲಿ ಲೋ ಪ್ರೈಸ್ ಇರುತ್ತೆ, ಚೆನ್ನಾಗೂ ಇರುತ್ತೆ, ಒಂದೊಂದ್ಸತಿ ಚೆನ್ನಾಗಿಲ್ಲ, ಒಂದೊಂದ್ಸತಿ ಚೆನ್ನಾಗಿರುತ್ತೆ. ಈರುಳ್ಳಿ ಬರೀ 5 ರೂಪಾಯಿ kg, ನೀವು 100 ರೂಪಾಯಿಗೆ ಏನಾದ್ರು ತೊಗೊಂಡ್ರೆ ಅಷ್ಟೇ ಈರುಳ್ಳಿ ಸಿಗೋದು. ಇವತ್ತು ನೇತ್ವ ಎಲ್ರಿಗೂ ಸ್ವೀಟ್ ಕೊಟ್ಲು, ನಾನು ಕೊಡಲೇ ಇಲ್ಲ ಅಂತ ನಾನು ರೇಗಿಸ್ತಾ ಇದ್ದೆ. ಆ್ಯಕ್ಚುಲಿ ಮಾರ್ನಿಂಗೇ ಕೊಡ್ತಿದ್ದಿಲ್ಲ, ನಾನು ಈವ್ನಿಂಗ್ ತಿಂದಿನಿ ಬಿಡು ಅಂತ ಹೇಳಿದೆ. ಸೊ ಹಾಗಾಗಿ ಮಾರೋರು ಬರ್ತಾರಲ್ಲ, ಅರ್ಧ kg 500 ರೂಪಾಯಿ ಅಂತ ನಾನೇ ಕೇಳಿಸ್ಕೊಂಡಿದ್ದೀನಿ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಗೈಸ್ ಯು ಆರ್ ಎಂಜಾಯ್ ಮೈ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ವಿಡಿಯೋಸ್ ನೋಡಿದ್ರಿ. ಲವ್ ಯು ಆಲ್.